ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾವು ಈಗ ಈಗಲ್ ವ್ಯೂ ಚಾನಲ್ ಇಂದ ಒಂದು ಹೊಸ ಟ್ರಿಪ್ಗೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ ಕ್ಯಾಮ್ರಾಮ್ಯಾನ್ ಸ್ವರೂಪ್ ಅವ್ರ ಜೊತೆ. ನಮ್ಮ ಹೆಸರು ಬೇಡ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಹೆಸರಲ್ಲಿ ಏನಿದೆ ಬಿಡಿ, ಇದೀವಿ ಅಂತ ಗೊತ್ತು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಾವು ಬೆಳಗ್ಗೆ ಸರಿಸುಮಾರು 1 ಗಂಟೆಗೆ ಹೊರಟು ಬೆಂಗಳೂರಿಂದ ಇವಾಗ ಹೆಸರೆಲ್ಲ ಹೇಳ್ಬಾರ್ದು. ಸರಿಸುಮಾರು 1 ಗಂಟೆ ಹೊರಟು ಇವಾಗ ನಾವು ಇದು ಪಾಟ್ಲಾ ಬೆಟ್ಟ ಅಂತ ಇಲ್ಲಿ ಸೇರಿದೀವಿ. ಬೆಟ್ಟ ಇದು ಒಳ್ಳೆ ಆಫ್ ರೋಡಿಂಗ್, ಬಟ್ ನಾವೇ ಹತ್ತಾ ಇದೀವಿ. ನಾವೇ ಜೀಪ್ ತರ ಜೀಪ್ ರೈಡ್ ಕೂಡ ಇತ್ತು ನಮ್ಗೆ. ನಾವೆಲ್ಲ ಯೂತ್ ಅಲ್ವಾ, ಒಂದ್ಸತಿ ರೋಡ್ ಬೇರೆ ಯಾರ ಹತ್ತಾರ ಬೆಟ್ಟ. ನಾವು ಹೇಳೋದೇನಂದ್ರೆ ಇಲ್ಲಿ ಬಂದ್ರೆ ಜೀಪ್ ತಗೋಬಿಡಿ. ನಮ್ಮ ಸಂಘದ ಸೀನಿಯರ್ ಸಿಟಿಜನ್ ಸುಮಾರು ಜನ ಇದ್ದಾರೆ ನೋಡಿ. ಮುಂದೆ ಒಂದ್ಸತಿ ಕ್ಯಾಮ್ರಾ ಆ ಕಡೆ ತಿರ್ಸಿ. ಎಲ್ಲ ಸೀನಿಯರ್ ಹಲೋ ಹಾಯ್ ಬಾಲಾ ಅಂತ ಇಲ್ಲಿಂದ ಹೋಗ್ತಾ ಇದಾರೆ. ಹಲೋ ಎವ್ರಿವನ್, ಜಸ್ಟ್ ಸೇ ಹಾಯ್. ಎಸ್ ಸೊ ಹಾಗೆ ನಮ್ಮ ಪಯಣ ಮುಂದುವರೆದಿದೆ. ಇವಾಗ ಏನೋ ವ್ಯೂ ಕಾಣೋ ತರ ಇಲ್ಲ, ತುಂಬಾ ನೋಡಿ. ಇಲ್ಲಿ ದಟ್ಟವಾದ ಅರಣ್ಯ ಮಧ್ಯದಲ್ಲಿ ಮಂಜು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಡ್ರೋನ್ ಹಾರಿಸ್ಬೇಕು ಅನ್ಕೊಂಡಿದೀನಿ. ನೋಡೋಣ ಏನೇನ್ ಕಾಣತ್ತೋ ಏನ್ ಕಾಣಲ್ವೋ ಗೊತ್ತಿಲ್ಲ. 2 ಬೆಟ್ಟ ಮಧ್ಯದಲ್ಲಿ ಹೋಗೋ ಡೆಸ್ಟಿನೇಷನ್ ಇಂದ ಈ ದಾರಿ ಇದೆಯಲ್ಲ ನೋಡಿ, ಎಷ್ಟು ಸೂಪರ್ ಆಗಿದೆ. ಇದೇ ಪ್ರಕೃತಿ. ಪತ್ಲಾ ಬೆಟ್ಟಕ್ಕೆ ಬರ್ಬೇಕು ಅನ್ಕೊಂಡಿದ್ದೆ. ದಯಮಾಡಿ ನೀವು ಬಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಬಿಸಾಕೋದು, ಕವರ್ ಬಿಸಾಕೋದೆಲ್ಲ ಮಾಡಬೇಡಿ ದಯಮಾಡಿ. ರಾಜೇಶ್ ಅವರ, ನೀವು ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಿದ್ದೀರಾ ಅನ್ಸುತ್ತೆ ಫಸ್ಟ್ ಟೈಮ್. ಹೇಗೆ ಎಕ್ಸ್ಪೀರಿಯನ್ಸ್? ಇದು ಒಂಥರ ಅದ್ಭುತವಾದ ಏನಂತೀರಾ ಎಕ್ಸ್ಪೀರಿಯನ್ಸ್ ಇದು. ಹೆಂಡತಿ ಮಕ್ಕಳನ್ನ ಬಿಟ್ಟು ಬರೋದು ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಎಲ್ಲ ಇರುತ್ತೆ ನಮ್ಗೆ. ಬಟ್ ಫ್ರೆಂಡ್ಸ್ ಅಂದ್ಮೇಲೆ ಎಲ್ಲಾರನ್ನೂ ಬಿಡ್ಬೇಕಾಗುತ್ತೆ ಕೆಲವೊಂದ್ಸಲ. ಇದೆಲ್ಲ ಆಗಿರೋದು ನಮ್ ಫ್ರೆಂಡ್ ಸ್ವರೂಪು, ಅನಂತರಾಜು, ಸತೀಶು, ಸುದರ್ಶನು, ಬಾಲ. ನಾವು 15 ಜನ ಗ್ರೂಪ್ ಬಂದಿದೀವಿ. ಹೆಂಡತಿ ಮಕ್ಕಳನ್ನ ಬಿಟ್ಟು ಬರೋದು ತುಂಬಾ ಕಷ್ಟ. ಆದ್ರೆ ಬೆಳಗಿನ ಜಾವ ನಿದ್ದೆ ಎದ್ದಾಳಲ್ಲ ಅಂತ ಹೇಳಿ ಅವ್ರಿಗೆ ಕಷ್ಟ ಕೊಡೋದು ಯಾಕೆ ಅಂತ ನಾವೆಲ್ಲ ಬಂದಿದೀವಿ ಇಲ್ಲಿ. ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬರ್ತೀವಿ ಖಂಡಿತ. ಬೇಜಾರಾಗತ್ತೆ. ಲಕ್ಷ್ಮಣ್, ಹಲೋ ಎವ್ರಿವನ್. ಮೈಕ್ ಯಾವಾಗ ತಗೊಂಡ್ಬಿಟ್ರು? ಇನ್ನೊಂದು ಮೈಕ. ಇವತ್ತು ನಾನು ಪತ್ಲಾ ಬೆಟ್ಟಕ್ಕೆ ಬಂದಿದ್ದೀನಿ. ಪ್ರಪಂಚ ಎಲ್ಲಿ ಹೋಗ್ತಾ ಇದೋ ಗೊತ್ತಾಗ್ತಾ ಇಲ್ಲ ಹಬ್ಬ ಎಲ್ಲ ತೆಲಂಗಾಣದಿಂದ ಬಂದಿದ್ದಾರೆ. ఫ్యామిలీ తెలంగాణ నుంచి వచ్చాను చెప్పండి. కొంచెం ఫ్యామిలీ ఆఫీసు ಎಲ್ಲ ಸಾಕ್ತಾ ಇದೆ ನನಗೆ. ಸಾಕಾಗ್ತಾ ಇದೆ. ರಿಲ್ಯಾಕ್ಸ್ ಫುಲ್ ರಿಫ್ರೆಶ್ಮೆಂಟ್ ಆಗಿದೆ. ನಮ್ಮ ಮಿತ್ರರಾಗಿರ್ತಂತ ಲಕ್ಷ್ಮಣ್ ಅವರು ಹೈದರಾಬಾದ್ ಇಂದ ನಮ್ಮ ಸಲುವಾಗಿ ಇಲ್ಲಿ ಬಂದಿದ್ದಾರೆ ನೋಡಿ. ನಮ್ಮ ಸಲುವಾಗಿ ಅವರು ಕನ್ನಡ ಎಲ್ಲ ಕಲ್ತಿದ್ದಾರೆ. ದಯವಿಟ್ಟು ಒಂದು ಜೋರಾಗಿ ಚಪ್ಪಾಳೆ ಬರ್ಬೇಕು, ಜೋರಾಗಿ ಚಪ್ಪಾಳೆ. ಅಭಿಮಾನಿಗಳೇ ಎಲ್ಲಾರು ಚಪ್ಪಾಳೆ ಹೊಡಿ. ನೆಕ್ಸ್ಟ್ ರಾಜೇಶ್ ಮಲಯಾಳಂ. ಇವರು ಬೆಂಗಳೂರಲ್ಲಿ 6 ವರ್ಷದಿಂದ ಇದ್ದಾರೆ. ಇವರು ತುಂಬಾ ಚೆನ್ನಾಗಿ ಕನ್ನಡ ಕಲ್ತಿದ್ದಾರೆ. ಇಂಥವ್ರು ನಾವು ಎನ್ಕರೇಜ್ ಮಾಡ್ಬೇಕು. ಇವ್ರು ನೋಡಿ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಥ್ಯಾಂಕ್ ಯು. ಸೊ ನಾವು ಇವಾಗ ಪತ್ಲಾ ಬೆಟ್ಟ ಬಂದಿದೀವಿ. ಈ ತರ ನೀವು ನೇಚರ್ ಜೊತೆ ಫ್ರೆಂಡ್ಸ್ ಜೊತೆ ಬೆರಿಬೇಕು, ಬೈಂಡಿಂಗ್ ಮಾಡಬೇಕು. ಬೈಂಡಿಂಗ್ ಅಲ್ಲಿ ಬೆರಿಬೇಕು. ಓಕೆ. ಸೊ ಇದು ನಿಮ್ಮ ಲೈಫ್ ಸ್ಟೈಲ್. ನೆಕ್ಸ್ಟ್ ಟೈಮ್ ತಗೊಂಡ್ಬರ್ತೀವಿ. ಏನ್ ತಗೊಂಡ್ಬರ್ತೀರಾ? ಅವ್ರ ಜೊತೆ ಬರ್ತೀವಿ. ತುಂಬಾ ಚೆನ್ನಾಗಿ ಖುಷಿ ಇಲ್ವಾ ಫ್ರೆಂಡ್ಸ್ ಜೊತೆ ಬಂದಿರೋದು ನಿಮ್ಗೆ? ಅದು ಹೇಳಕ್ ಆಗಲ್ಲ. ತುಂಬಾ ಖುಷಿ ಇದೆ ಅಂದ್ರೆ ವಿಡಿಯೋಲಿ ರೆಕಾರ್ಡ್ ಮಾಡಿದೆ ಅಂದ್ರೆ ಮತ್ತೆ ಅದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಕಾನ್ಸಿಕ್ವೆನ್ಸಸ್ ಆಗುತ್ತೆ. ನೀವು ಸೇಮ್ ನೀವು CSK ಅವ್ರ ತರನೇ ಮಾತಾಡ್ತಾ ಇದ್ದೀರಾ. ಏನು ಹೇಳ್ಬೇಕು? ಸ್ವರೂಪ್ ಅದು ಮುಗೀತು ಇವಾಗ. ಟ್ರಾಫಿ ಆಯ್ತು, ಟ್ರಾಫಿ ಎಲ್ಲ ಸ್ಟ್ಯಾಂಪೀಡು ಆಯ್ತು. ನೆಕ್ಸ್ಟ್ ಚಾಪ್ಟರ್ ನೋಡಿ. ನನ್ ಜರ್ಸಿ ನೋಡಿ ಫಸ್ಟ್. ಇವರು ರಾಧೇಶ್ ಅಂತ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಕೇರಳದವರು. ಇವರು ನಮ್ಮ ಆಪ್ತರು. ಮಾತಾಡಿ ರಾಧೇಶ್. നമ്മുടെ ഗ്രൂപ്പിന്റെ കൂടെ ഇവിടെ വന്നിട്ടുണ്ട്. പത്ലാ ಬೆಟ್ಟ. ಕನ್ನಡ ಗೊತ್ತಿಲ್ಲ, ಕನ್ನಡ ಮಾತಾಡಿ. 5 ಕಿಲೋಮೀಟರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಭಾಷೆ ಬೇರೆ ಯಾವ್ದೇ ಭೇದ ಇಲ್ಲ, ಎಲ್ಲಾ ಭಾಷೆ ಒಂದೇ, ಎಲ್ಲರೂ ಒಂದೇ. ಆಲ್ ಓವರ್ ಇಂಡಿಯಾ ಎಲ್ಲಾ ತರ ಫ್ರೆಂಡ್ಸ್ ಇದಾರೆ. ಎಲ್ಲರಿಗೂ ಕನ್ನಡ ಕಲಿಸ್ತಾ ಇದೀವಿ. ಎಲ್ಲಾರು ಚೆನ್ನಾಗಿ ಬೆರೀತಾ ಇದಾರೆ.
ಸೊ ಇದೇ ನಮ್ ಕರ್ನಾಟಕದಲ್ಲಿ ಇದೇ ಬೇಕಾಗಿರೋದು ಇವಾಗ ಎಲ್ಲರಿಗೂ. ಈ ಕಡೆ ನಾನೊಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಇವಾಗ ನೀವು ಒಂದು ಕರ್ನಾಟಕ ಅಂತೆ, ತೆಲಂಗಾಣ ಅಂತೆ, ಆಂಧ್ರ ಅಂತೆ, ಕೇರಳ ಅಂತೆ ನೋಡಿದೀರಾ. ನಮ್ಮ ಟ್ರಿಪ್ಪಿನ ವೈಶಿಷ್ಟ್ಯ ಏನಂದ್ರೆ 5 ರಾಜ್ಯಗಳಿಂದ ಜನ ಸೇರಿದ್ದಾರೆ ನಮ್ಮ ಈ ಟ್ರಿಪ್ ಅಲ್ಲಿ. ಇದೊಂದು ಕ್ಲಾಪ್ಸ್ ಇರ್ಲಿ, ನಾವು ಯಾವಾಗ್ಲೂ ಇಂಡಿಯನ್ಸ್ ಅಂತ ಹೇಳ್ಕೊಳ್ಳೋದಲ್ಲ, ನಾವು ಮಾಡಿ ತೋರಿಸ್ತೀವಿ ನೋಡಿ. ನಾವು ಸದ್ಯಕ್ಕೆ ವಿ ಆರ್ ಫ್ರಮ್ ನಮ್ಮ ಗ್ರೂಪ್ ಸೌತ್ ರೀಜನ್ ಆಫ್ ಇಂಡಿಯಾ ಅಷ್ಟೇ. ನಾವು ನಮ್ ಗ್ರೂಪ್ ಅಲ್ಲಿ ಮಹಾರಾಷ್ಟ್ರದವರು ಅಂತ ವಿಕಾಸ್ ಕಾಮತ್ ಅವರು ಕೂಡ ಇದ್ದಾರೆ. ಅಲ್ಲಿ ನೀವು ನೋಡ್ತೀವಿ ಗಲಾಟೆ ಆಗ್ತಿದೆ. ನಾವೆಲ್ಲ ಇಲ್ಲಿ ಹೊಂದ್ಕೊಂಡು ಒಳ್ಳೆ ಇದಾಗ ಹೋಗ್ತಾ ಇದೀವಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಈ ತರ ಆವಾಗ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಆರ್ಗನೈಸ್ ಮಾಡಿದ್ರೆ ಈ ತರ ಎಲ್ಲ ಒಂದು ಒಗ್ಗಟ್ಟು ಬರುತ್ತೆ. ಯುನಿಟಿ ಇಸ್ ಅವರ್ ಸ್ಟ್ರೆಂತ್. ಅರ್ಥ ಆಗ್ತೇನೆ ಕನ್ನಡ. ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಿದ್ದೀರಾ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೆಂಗ್ ಅನ್ಸ್ತದೆ ನಿಮ್ಗೆ? ನಮ್ಗೆ ಒಳ್ಳೆ ಇದು ಥೆರಪಿ. ಇದು ಕೇಳಿಸ್ಕೊಳ್ಳಿ, ಇದು ಥೆರಪಿ. ಇದು ಥೆರಪಿ ಅಂತ ಕೇಳಿಸ್ಕೊಳ್ಳಿ. ಹೈಲೈಟ್ ಮಾಡಿ ರಾಧಾ, ಇದನ್ನ ಹೈಲೈಟ್ ಮಾಡಿ ರಾಧಾ. ಥೆರಪಿ ಅಂತ ಹೇಳ್ತಾ ಇದು ಇದ್ದಾರೆ. ನೀವು ಥೆರಪಿ ಡ್ಯೂರಿಂಗ್ ರೇನಿ ಸೀಸನ್ 2-3 ಸಲ ಮಾಡೇಬೇಕು. ಬರ್ಬೇಕು ವೆಸ್ಟರ್ನ್ ಘಾಟ್ಸ್ಗೆ. ವೆಸ್ಟರ್ನ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಮಾಡಿದ್ರೆ ನಿಮ್ಗೆ BP ಶುಗರ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ರೇನ್ ಡಾನ್ಸ್ ನೆಕ್ಸ್ಟ್ ಇನ್ನ ಹೋಗ್ತಾ ನಿಮ್ಗೆ ಎಲ್ಲ ತೋರಿಸ್ತೀವಿ. ಸೊ ಇವಾಗ ತಾನೇ ನೀವು ಮಾತಾಡಿದ್ರೆ ನಮ್ಮ ಅಪಾರ್ಟ್ಮೆಂಟ್ ಸಂಘದ ಮಾಜಿ ಅಧ್ಯಕ್ಷರು ವಿಕಾಸ್ ಕಾಮತ್ ಅಂತ. ಮಾಜಿ ಅಧ್ಯಕ್ಷರು ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಈಗ ನಮ್ಮ ಶಿಡ್ಲಘಟ್ಟದವರಾದಂತ ಪ್ರದೀಪ್ ಅವರು ಇದಾರೆ, ನಮ್ಮ ಹಿರಿಯರು. ಈ ಏರ್ಪೋರ್ಟ್ ಪಕ್ಕದಲ್ಲೇ ಏರ್ಪೋರ್ಟ್ ಗೈಡ್ ಮಾಡೋಂತವ್ರು. ಅವ್ರೊಂದೆರಡು ಮಾತಾಡ್ತಾರೆ, ಕೇಳೋಣ. ಅವೆಲ್ಲ ಇರ್ಬಾರ್ದು. ಹಾಯ್. ಸೊ ಈ ತರ ಎಲ್ಲ ಮಾಡೋದು ತುಂಬಾ ಖುಷಿ ಆಗತ್ತೆ. ರಾಧಾ ಅದನ್ನ ಕಟ್ ಮಾಡಿಬಿಡಿ. ಅವಾಗ ಈ ತರ ಪ್ಲಾನ್ ಮಾಡ್ಕೊಂಡು ಬಂದು ಎಲ್ಲ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನೋಡಿ ನರೈನ್ ಮತ್ತೆ ಮುರಳಿ, ಎಲ್ಲರಿಗೂ ನಮಸ್ಕಾರ. ಇವ್ರು ಕಾಕಿನಾಡೆಯಿಂದ ಬಂದಿರೋರು ನಮ್ಮ ಗೆಳೆಯರು. ನಾನು ಕೂಡ ಕಾಕಿನಾಡ, ಅವರು ಬಳ್ಳಾರಿ ಅವರು, ಬಟ್ ಅವ್ರು ಕನ್ನಡದವ್ರು ಅಂತ ಹೇಳ್ಕೊಂಡು ತೆಲುಗು ಮಾತಾಡ್ತಾರೆ. ರೀಸೆಂಟ್ ಆಗಿ ಅವ್ರ ಕಸಿನ್ ಮೂವಿ ರಿಲೀಸ್ ಆಗಿದೆ, ಕಿರೀಟಿ ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಮೂವಿಯನ್ನು ನೋಡಿ. ನಮ್ಮ ಜನಾರ್ದನ್ ರೆಡ್ಡಿ ಅವರ ಮಗನ इन लोगों ने ब्रश कर लिया. कौन रहे नो 25 साल से चारमीनार में बैठा था. ನೋಡಿ, ನಾವ್ ಆಲ್ಮೋಸ್ಟ್ ಪತ್ಲಾ ಬೆಟ್ಟ ಮೇಲೆವರೆಗೂ ಬಂದ್ಬಿಟ್ಟಿದೀವಿ. ಹೆಂಗಿದೆ ಇಲ್ಲಿ ವ್ಯೂ ಅಂತ? ಹಲೋ ಬೇಚೆ, ಫುಲ್ ಫಾಗಿ ಇದೆ. ನೀವು ಬೇಚೆ ಆಲೂ ಬೇಚೆ ನಿಮ್ಗೂ ಇಂತ ಫ್ರೆಂಡ್ಸ್ ಇದಾರಾ? ಎಲ್ಲರೂ ಕಾಮೆಂಟ್ ಅಲ್ಲಿ ತಿಳಿಸಬೇಕು. ಎಂತ ಅದ್ಭುತವಾದ ಕ್ಷಣಗಳು ಇದನ್ನ ನೋಡಿ. ಪ್ರಕೃತಿಯಲ್ಲಿ ನಾವು ಮುಳುಗಿ ತೇಲ್ತಾ ಇದೀವಿ. ಅನಂತರಾಜ್ ಮಾತಾಡಿದ್ರೆ ಒಂದು ಹಾಡು. ನಮ್ಮ ಅನಂತರಾಜ್ ಈಗ ನಮ್ಮ ಒಬ್ಬ ಸಿಂಗರ್ ಇದಾರೆ, ಒಳ್ಳೆ ಒಂದು ಹಾಡು ಹೇಳ್ತಾರೆ. ಅನಂತರಾಜ್ ಯಾವ ಹಾಡು ಹೇಳ್ತಾರೆ? ಅನಂತ ಹಾಡಿ, ಒಳ್ಳೆ ಹಾಡು. ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ನೀರುಳಿರಲಿ, ನೀನಿರದೆ ಹೇಗಿರಲಿ, ನನ್ನ ತುಂಬ ಹೃದಯ ನೀನಲ್ಲವೇ. ಥ್ಯಾಂಕ್ ಯು. ಈಗ ಒಳ್ಳೆ ಎಲ್ಲರಿಗೂ ಗೊತ್ತಿರೋ ಹಾಡಾಡಿ. ಒಳ್ಳೆ ಗೊತ್ತಿರೋ ಹಾಡ. ಮುಂಗಾರು ಮಳೆ. ನೀವು ಮನೆಗಳಲ್ಲಿ ಏನೋ ಫ್ರೆಂಡ್ಸ್ ಟ್ರಿಪ್ ಹೋಗ್ತಾ ಇದಾರೆ ಅಂತಂದ್ರೆ ಇವ್ರು ಮಜಾ ಮಾಡ್ತಾರೆ, ಹೆಂಡತಿ ಮಕ್ಕಳನ್ನ ಬಿಟ್ಟು ಅನ್ಕೊಳ್ತೀರಾ. ಬಟ್ ಎಲ್ಲ ರಾಂಗ್ ಅದು. ನಾವಿಲ್ಲಿ ಬಂದ್ರು ಎಲ್ಲ ನಿಮ್ದೇ ಚಿಂತೆ ನಮ್ಗೆ. ಎಲ್ಲಾ ಕಡೆ ನಿಮ್ದೇ ಯೋಚನೆ. ಬೆಳಿಗ್ಗೆ ಎದ್ದಿದಿರ ಇಲ್ಲ, ಇನ್ನು ಎದ್ದಿರಲ್ಲ ನಮ್ಗೆ ಅನ್ಸಿದಂಗೆ. ಒಂದು ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ನಾವೆಲ್ಲ ಪ್ರಕೃತಿ ಮಾತೆಯ ಮಕ್ಕಳು. ಹೌದು, ಹೌದಾ? ನಾವು ಮತ್ತೆ ಪ್ರಕೃತಿ ಕಡೆಗೆ ಹೋಗ್ತಾ ಇದೀವಿ, ನಮ್ಮ ತಾಯಿ ಕಡೆಗೆ ಹೋಗ್ತಾ ಇದೀವಿ. ಅದನ್ನ ಅರ್ಥಕೊಳ್ಳಿ. ಆಕೆ ಕೂಡ ನಮ್ಮ ತಾಯಿ, ಆಕೆ ಕೂಡ ನಮ್ಮ ಫ್ಯಾಮಿಲಿ. ಕರೆಕ್ಟ್. ಹೌದು. ಈ ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ. ಬಟ್ ಯಾಕೆ ಈ ಪ್ರಕೃತಿಗೆ ನೀವು ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ಕರ್ಕೊಂಡ್ ಬರಬಾರ್ದು? ಅವರು ಕಾಯ್ತಾ ಫೀಲ್ ಆಗ್ತಾರಲ್ವಾ? ಪ್ಲೀಸ್ ಆನ್ಸರ್ ಮಾಡಿ. ಇಲ್ಲಿ ಡಿಬೇಟ್ ನಡೀತಾ ಇದೆ. ನಿರಂಜನ್ ಇವರು ನಾನು first time ಆಂಧ್ರ ಬರುತ್ತೆ, ಕನ್ನಡ ಬರುತ್ತೆ, ತೆಲುಗು ಕನ್ನಡ ಮಾತಾಡ್ತಾರೆ. ಕನ್ನಡ. ನೀವು ಮದುವೆ ಆಗಿನ ವರ್ಷ ಆಗಿದೆ, ಆದ್ರೂ ನೀವು ಹೆಂಡತಿನ ಬಿಟ್ಟು ನಮ್ ಜೊತೆ ಟ್ರಿಪ್ ಬಂದಿದ್ದಾರೆ. ಹೆಂಗ ಅನಿಸ್ತದೆ? ಓಕೆ, ಫ್ಯಾಮಿಲಿ ಕೊಟ್ರು, ಫ್ಯಾಮಿಲಿ ಬಂದಿದ್ರೆ ಅವ್ರನ್ನ ಕರ್ಕೊಂಡ್ ಬರ್ತಿದ್ದೆ. ಎಲ್ಲರಿಗೂ ಇನ್ನೊಂದು ಹೇಳ್ಬೇಕು, ಇವಾಗ ಸ್ವರೂಪ್ ತುಂಬಾ ಖುಷಿ ಇದ್ದಾರೆ. ಯಾಕಂದ್ರೆ
ಇಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ, ಹೆಂಡತಿ ಕಾಲ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಅದಕ್ಕೆ ಫುಲ್ ಖುಷಿ ಇದ್ದಾರೆ. ಅದು ಅದಕ್ಕಿಂತ ಜಾಸ್ತಿ ಖುಷಿ ಬಾಲ ಅವರಿಗಿದೆ ಮನಸ್ಸಲ್ಲಿ. ನಾನು ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ. ಬಟ್ ಫೇಸ್ ನೋಡಿ ಆಮೇಲೆ ಹೇಳಿ. ಪ್ಲೀಸ್ ಪ್ರಿಸೈಸ್ ಮಾಡಿ ಹೇಳಿ, ಯಾರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ? ಹೆಂಡತಿ ಮಕ್ಕಳಪ್ಪ. ಕರೆಕ್ಟ್ ಆಗಿ ಆದ್ರೂ ಇಂಥ ಫ್ರೆಂಡ್ಸ್ಗೂ ಸ್ವಲ್ಪ ಟೈಮ್ ಕೊಡ್ಬೇಕಲ್ಲ, ಅದಕ್ಕೆ ಎಲ್ಲಾರ ಜೊತೆ ಬಂದ. ರಾಧಾ ಈ ಪಾಯಿಂಟ್ ನೋಟ್ ಡೌನ್ ಮಾಡಿ. ನಮ್ ಜೊತೆ ಜಗದೀಶ್ ಶೆಟ್ಟಿ ಇದಾರೆ ಇಲ್ಲಿ. ಇವ್ರು ಬಂದು ಮಂಗಳೂರು ಸೈಡ್ ಅವರು, ತುಳು ಮಾತಾಡಂತವ್ರು. ಸೊ ನಾನು ಹೇಳ್ದಂಗೆ ಎಲ್ಲಾ ರೀಜನ್ ಕಡೆಯಿಂದ ನಮ್ಗೆ ಒಂದು ಗ್ರೂಪ್ ಇದ್ದಾರೆ. ಸೊ ಈಗ ನಮ್ಮ ಶೆಟ್ರು ಮಾತಾಡ್ತಾರೆ. ಶೆಟ್ರ ತುಳು ಒಂದೆರಡು ಡೈಲಾಗ್ ಹೇಳಿ ಏನಾದ್ರು. ಒಣಸಾಂಡ ಏನೋ ಒಣಸಾಂಡ. ಗುಡ್ ಮಾರ್ನಿಂಗ್ ಹೇಳಿ ತುಳು ನೋಡೋಣ. ಮಾತೆರೆಗ್ಲ ಬಲ್ಪದ ಸೊಲ್ಮೇಲು ಬಲ್ಪದ ಸುಳ್ಳು. ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ನಮ್ಮ ಚಾನಲ್ಗೆ ಎಲ್ಲರೂ. ಈಗಲೂ ಇವ್ಗೆ ಮಂಗಳೂರು ಸೈಡ್ ಅವ್ರು ಮಂಗಳೂರು ಕುಂದಾಪುರ ರೀಜನ್ ಎಲ್ಲರಿಗೂ ಹೇಳಿ. ಹೇಳಿ. ನಮ್ಮ ಮಾತ ಊರ್ದಾಗ್ಲು ನಮ್ಮ ಫ್ರೆಂಡ್ ಒಂಜಿ ಈಗಲ್ ವ್ಯೂ ಪಂದ್ ಚಾನೆಲ್ ಉಂಡು, ಅವನ್ ಸಬ್ಸ್ಕ್ರೈಬ್ ಮಲ್ಪಡೊಂದು ಮಾತೆರೆಗ್ಲಕ್ಕೆ. ಚಾನಲ್ ನೇಮ್ ಸುಂಡ್ರಕ ಈಗಲ್ ವ್ಯೂ. ಈಗಲ್ ವ್ಯೂ. ವಿಕಾಸ್ ಕಾಮತ್, ವಿಕಾಸ್ Thank you. ನಮ್ಮ ಸತೀಶ್ ಅವರು ಇದ್ದಾರೆ. ಇವರು ಹುಬ್ಳಿ ಅವರು, ನಾರ್ತ್ ಕರ್ನಾಟಕ ಅವರು. ಅದಕ್ಕೆ ಹುಬ್ಳಿ ಭಾಷೆ ಹೇಳ್ತೀನಿ. ಮಾಡಕ್ಕಾಗತ್ತೆ ಅವಾಗ ಯೋಚ್ನೆ ಮಾಡಿ. ಅವ್ರ ಭಾಷೆ ಸ್ವಲ್ಪ ಡಿಫ್ರೆಂಟ್ ಇದೆ. ನಾವು ಹೆಚ್ಚು ಎಸ್ ಎಲ್ಲ ಬೀಟ್ ಮಾಡ್ಬಿಡ್ತೀವಿ. ಇದು ಮಾತ್ರ ಇಲ್ಲಿ ಹಾಕಿ. ನಾವು ಮುಂಜಾನೆ 1 ಗಂಟೆಗೆ ಎದ್ದು ಬಂದಿವ್ರಿ ಹೇಳ್ತೀನಿ. ಏನ್ ವ್ಯೂ ಅದ ಇಲ್ಲ ಅಂತಂದ್ರೆ ನೀವು ಬರ್ಬೇಕಿಲ್ಲ, ಗ್ಯಾರಂಟಿ ಬರ್ಬೇಕು. I told that you guys told this way come. ವಿಕಾಸ್ ಅವ್ರ ತಗೋರಿ ಹೇಳ್ರಿ. ಇವರು ಇವ್ರು ನೋಡಿ, ಇವರು ಬೆಳಗಾಂ ಅವರು. ಇವರು ಮರಾಠಿ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಬಟ್ ಭಾಷೆ ಚೆನ್ನಾಗಿದೆ. ಇವ್ರು ಸತೀಶ್ ಅವ್ರಲ್ಲ. ನಾನು ಜಾಸ್ತಿ ಏನ್ ಹೇಳಕ್ ಆಗಲ್ಲ. ನೀವು ಹೆಂಡತಿ ಮಕ್ಕಳನ್ನ ಬಿಟ್ಟು ಸುಮಾರು ದಿನ ಆದ್ಮೇಲೆ ಬಹಳ ಖುಷಿಯಿಂದ ಬಂದಿದ್ದೀನಿ. ಬಹಳ ಖುಷಿಯಿಂದ. ಎಕ್ಸಲೆಂಟ್ ಇದೆ, ಹೆಂಗಿದೆ ನಿಮ್ಗೆ? ತುಂಬಾ ಚೆನ್ನಾಗಿದೆ. ನಾನು ಇಷ್ಟೇ ಹೇಳೋದು, ಎಲ್ಲೇ ತುಂಬಾ ಇದೆ ಇಲ್ಲೇ, ಬೇಕಂದ್ರೆ ಅದನ್ನ ಉಪಯೋಗಿಸೋಡಿ ಅಂತ. ಕನ್ನಡ ಕಳಿಸ್ಬಿಟ್ಟಿವಿ ಎಲ್ಲ. ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಕಾಲಲ್ಲಿ ಅಟ್ಯಾಕ್ ಸ್ಟಾರ್ಟ್ ಆಗಿದೆ. ಬೆಟ್ಟದ ತುದಿಗೆ ಬಂದಿದೀವಿ, ಪತ್ಲಾ ಬೆಟ್ಟಕ್ಕೆ. ನಾವು ಡ್ರೋನ್ ಹಾರ್ಸೋಣ ಅಂತಂದ್ರೆ ಏನು ಕಾಣಿಸಲ್ಲ ಅನಿಸ್ತದೆ, ಏನು ಕಾಣ್ತಾ ಇಲ್ಲ. ಬರೀ ಫಾಗ್ ಫಾಗ್ ಫಾಗ್. ಎಲ್ಲಿ ನೋಡಿದ್ರು ಇಂತ ಕಡೆ ಬಂದಾಗ ನೀವು ಪ್ಲಾಸ್ಟಿಕ್ ಎಲ್ಲ ಹಾಕ್ಬಾರ್ದು. ತುಂಬಾ ಚೆನ್ನಾಗಿದೆ. ಇಡಬೇಕು. ಈ ತರ ಪ್ರಕೃತಿನ ಕಾಪಾಡಿದ್ರೆ ಮುಂದೆ ನಮ್ಮ ಮುಂದಿನ ಪೀಳಿಗೆ ನಮ್ ತರನೇ ಅವರು ಎಂಜಾಯ್ ಮಾಡ್ಬೋದು. ಹಾಗಾಗಿ ಸೋ ಗ್ರೀನ್, ಯಾ ಇಷ್ಟು ಹಸಿರಾಗಿರುವಂತ ಜಾಗ. ನೀವು ನೆಕ್ಸ್ಟ್ ಟೈಮ್ ನೈಸ್. ಬಂದಾಗ ದಯವಿಟ್ಟು ಯಾವ್ದೇ ಪ್ಲಾಸ್ಟಿಕ್ ತರಬೇಡಿ ಇಲ್ಲಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಮ್ಮ ದಯಮಾಡಿ ಗುಂಪು ಈಗಲೂ ಈಗ ಏನ್ ನೋಡಿದೀರಾ, ಇದೇ ತರ ವಿಡಿಯೋಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನೀವು ನಿಮ್ಗೆ ಒಳ್ಳೆ ಜಾಗ ತೋರಿಸೋದಲ್ದಿರಾ? ಇನ್ನು ಈ ತರ ಸುಮಾರು ಒಳ್ಳೆ ಟಿಪ್ಸ್ ಕೂಡ ಕೊಡ್ತೀವಿ. ನಾವು ಫ್ರೆಂಡ್ಸ್ ಜೊತೆ ಏನೇನ್ ಮಾಡ್ಬೋದು, ಏನೇನ್ ಮಾಡ್ಬಾರ್ದು ಅಂತೆಲ್ಲ ಹೇಳ್ತೀವಿ. ಹೆಂಡತಿ ಮಕ್ಕಳನ್ನ ಮನೇಲಿ ಬಿಟ್ಟು ಇವರು ಮುರಳಿ ಅವ್ರ ಏನೋ ಸಜೆಷನ್ ಕೊಡ್ತಾ ಇದಾರೆ. ಫ್ರಮ್ ಹಿಯರ್ ಮಾಡಬಾರ್ದು ಅಂತ ಏನೋ ಹೇಳ್ತಾ ಇರ್ತಾರೆ ನೋಡಿ. ಹೇಳಿ. ಇಲ್ಲ, ನೋ ಕಮೆಂಟ್ಸ್ ಪ್ಲೀಸ್. ಅವ್ರ ಎಕ್ಸ್ಪೀರಿಯನ್ಸ್ ಜಾಸ್ತಿಯಿಂದ ಹೇಳ್ತಿದಾರೆ ನೋ ಕಮೆಂಟ್ಸ್ ಅಂತ. ಮತ್ತೆ ಮನೆಗೆ ಸೇಫ್ ಆಗಿ ಹೋಗ್ಬೇಕಲ್ಲ. ನೋಡಿ, ಇಲ್ಲಿ ಬರ್ಬೇಕಂತಂದ್ರೆ ನಮ್ಗೆ ಈ ತರ ಓಪನ್ ಜೀಪ್ ಕೂಡ ಸಿಗುತ್ತೆ ಕೆಳಗಡೆಯಿಂದ. ಎಷ್ಟು 2 ಕಿಲೋಮೀಟರ್ ಈ ತರ ಓಪನ್ ಜೀಪ್ ಅಲ್ಲಿ ನಿಂತ್ಕೊಂಡು ಬರ್ಬೋದು. ಸಖತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಇನ್ನ ಜಸ್ಟ್ 5 ಮಿನಿಟ್ಸ್ ಬಾಕಿ ಇದೆ ಅಷ್ಟೇ. ಈ ಕಡೆಗೆ ಸೂಪರ್ ಆಗಿದೆ ಪತ್ಲಾ ಬೆಟ್ಟ. ಅಲ್ಲೇ ಒಂದಿತ್ತು. ಪತ್ಲಾ ಬೆಟ್ಟಲ್ಲಿ ಏನು ಕಾಣಿಸ್ತಾ ಇಲ್ಲ. behind.